ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಡ್ರೀಮ್ ಬೋಟಿಕ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಬಂದು ಬ್ರೈಡಲ್ ಮೆಹಂದಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಪಾರ್ಲರ್ಗೆ ಮದುವೆ ಹುಡುಗಿ ಆಲ್ರೆಡಿ ಇದಕ್ಕೆ ಮುಂಚೆ ವ್ಯಾಕ್ಸ್ ಆ್ಯಂಡ್ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿರುವಂಥ ಕಸ್ಟಮರ್ ಇವರು. ಅವ್ರ ಮದುವೆ ಇರೋದ್ರಿಂದ ಅವ್ರ ಬ್ರೈಡಲ್ ಮೆಹಂದಿನ ಹಾಕೋದಕ್ಕೆ ನನಗೆ ಹೇಳಿದರು. ಸೊ ಅವರಿಗೆ ಮೆಹಂದಿನ ಬಿಡ್ತಾಯಿದ್ದೆ. ಅದನ್ನೊಂದು ಸಣ್ಣ ವೀಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ಬೇಕನ್ನಿಸಿ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ ಬ್ರೈಡಲ್ ಮೆಹಂದಿ. ನನ್ನ ಪಾರ್ಲರಲ್ಲಿ ಎಲ್ಲ ರೀತಿಯ ಬ್ಯೂಟಿಗೆ ಸಂಬಂಧಪಟ್ಟಂತಹ ಸರ್ವಿಸ್ಗಳು ಸಿಗುತ್ತೆ. ಹೊಳಲಲ್ಲಿರೋದು ಪಾರ್ಲರ್. ಇವರು ಫುಲ್ ಮೇಕಪ್ಪು ಆ್ಯಂಡ್ ಸ್ಕಿನ್ ಕೇರ್ ಎಲ್ಲನೂ ನನಗೆ ವಹಿಸಿದ್ರು. ಸೊ ಮದುವೆನ 2 ದಿನ ಇರೋದ್ರಿಂದ ಬ್ರೈಡಲ್ ಮೆಹಂದಿ ಬಿಡಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಪಾರ್ಲರ್ಗೆ ಬಂದಿದ್ರು. ಅದನ್ನು ಬಿಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ, ಜಸ್ಟ್ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ನನ್ನ ಪಾರ್ಲರಲ್ಲಿ ಏನೇನೆಲ್ಲ ಸರ್ವಿಸ್ ಸಿಗುತ್ತೆ ಅನ್ನೋದನ್ನು ನಿಮ್ಗಳ ಮುಂದೆ ತೋರಿಸ್ತಿದ್ದೀನಿ. ಕೆಲವ್ರು ನೋಡಿ ಇದಕ್ಕೆ ಇನ್ಸ್ಪಿರೇಷನ್ ಆಗ್ಬೋದು. ನಾನು ಇಷ್ಟೆಲ್ಲ ಕಲ್ತಿರೋದು ನೋಡಿ ಅವ್ರಿಗೂ ಕಲಿಬೇಕು ಅಂತ ಆಸಕ್ತಿ ಬರ್ಬೋದು. ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಇನ್ನು ಮೆಹಂದಿ ಪ್ರೈಸ್ ಬಗ್ಗೆ ಹೇಳೋದಾದರೆ ಬ್ರೈಡಲ್ ಮೆಹಂದಿಗೆ ಬೇರೆ ಅವ್ರು ಯಾವ ರೀತಿ ಕೇಳ್ತಾರೆ ಅದಕ್ಕೆ ತಕ್ಕಂಗೆ ರೇಟ್ಗಳನ್ನ ಫಿಕ್ಸ್ ಮಾಡಿದ್ದೀನಿ. ಯಾರಿಗೆಲ್ಲ ರೇಟ್ ತಿಳ್ಕೊಬೇಕಂತ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಕಮೆಂಟ್ ಮಾಡಿ, ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡ್ತಿದ್ರಲ್ಲ ಮೆಹಂದಿ ಈ ರೀತಿ ಬರ್ತಾ ಇದೆ. ಮೆಹಂದಿನೂ ಕೂಡ ಒಂದು ಕಲೆ. ಇದೆಲ್ಲ ಕಲ್ತಿರೋದ್ರಿಂದ ನನ್ನ ಜೀವನ ಸಾಗಿಸೋದಕ್ಕೆ ತುಂಬ ಉಪಯೋಗ ಆಗ್ತದೆ. ಯಾರೆಲ್ಲ ಪಾರ್ಲರ್ ಕೋರ್ಸ್ ಕಲಿಬೇಕು ಅಂದ್ಕೊಂಡಿದ್ದೀರಾ ಕಲೀರಿ, ನಿಮ್ಮ ಜೀವನಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಬರೀ ಮೆಹಂದಿ ಕಲ್ತರು ಅಷ್ಟೇ. ನೀವು ಮೆಹಂದಿ ಕಲ್ತ್ರೆ ಮೆಹಂದಿ ಹಾಕೋದ್ರಿಂದಲೇ ನೀವು ತುಂಬ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ನೋಡ್ತಿದ್ದೀರಲ್ಲ, ಆಲ್ಮೋಸ್ಟು ಆಗ್ತಾ ಇದೆ. ಇನ್ನೇನು ಬಿಡ್ತಾ ಇದ್ದೀನಿ. ಈ ಮೆಹಂದಿ ಬಿಡಿಸ್ಕೊಳ್ತಿರೋ ಕಸ್ಟಮರ್ ನನಗೆ ಪರಿಚಯ ಇರೋರೆ. ಆಲ್ಮೋಸ್ಟ್ ಮದುವೆಗೆ ಸಂಬಂಧಪಟ್ಟಂತಹ ಬ್ಯೂಟಿಗೆ ಸಂಬಂಧಪಟ್ಟಂಥದ್ದು ಪ್ರತಿಯೊಂದನ್ನು ನನಗೆ ವಹಿಸಿದ್ದಾರೆ. ಸೊ ಒಂದೇ ವೀಡಿಯೋ ಮಾಡಾಕ್ತಾಯಿದ್ದೀನಿ. ಕೆಲವೊಂದನ್ನು ಮಾಡೋಕ್ಕಾಗಿಲ್ಲ. ಈ ಮೆಹಂದಿ ಬಿಡೋದನ್ನು ವೀಡಿಯೋ ಮಾಡಿ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನಮಗೆ ಬ್ಯೂಟಿ ಕೋರ್ಸ್ ಕಲಿಯೋಕ್ಕೆ ಇಷ್ಟ ಇಲ್ಲ, ಬರೀ ಮೆಹಂದಿ ಕಲಿತೀನಿ ಅಂತಂದ್ರು ಮೆಹಂದಿ ಕಲಿತು ಕೂಡ ಜೀವನ ಸಾಗಿಸೋರಿದ್ದಾರೆ. ಒಂದು ಕೈಗೆ ಅಥವಾ ಒಂದು ಮದುವೆ ಮನೆ ಫಂಕ್ಷನ್ಗೆ ಹೋದರೆ ಮೆಹಂದಿಯಿಂದನೇ ತುಂಬ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಇದು ಕೂಡ ಒಂದು ಕಲೆ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡಿಲ್ದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಫ್ಯೂಚರಲ್ಲಿ ವೀಡಿಯೋಸ್ಗಳಲ್ಲಿ ತುಂಬ ಇಂಪ್ರೂವ್ಮೆಂಟ್ನ ತಂದ್ಕೊತೀನಿ. ನೋಡಿ, ಫುಲ್ ಬಿಟ್ಟಾದಮೇಲೆ ಮೆಹಂದಿ ಈ ರೀತಿ ಕಾಣಿಸ್ತಾ ಇದೆ. ಎಷ್ಟು ಚೆಂದ ಕಾಣಿಸ್ತಿದೆ ಮದರಂಗಿ. ಇಲ್ಲಿ ಹುಡುಗ ಆ್ಯಂಡ್ ಹುಡುಗಿದು ಇನ್ಷಿಯಲ್ ಬರಿತಾ ಇದ್ದೀನಿ. ಇವಾಗ ಫಿಂಗರ್ಸ್ಗೆ ಫಿಲ್ ಮಾಡ್ತಾ ಇರೋದು ಇದು. ನೋಡ್ತಿದ್ದೀರಲ್ಲ, ಥ್ಯಾಂಕ್ ಯು. ನನಗಾಗಿ ಸಮಯ ಮಾಡ್ಕೊಂಡು ಈ ವಿಡಿಯೋ ನೋಡ್ತಿರೋರಿಗೆಲ್ಲ ತುಂಬ ತುಂಬ ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ವಿಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಫೈನಲಿ ಮೆಹಂದಿ ಬಿಟ್ಟಾದಮೇಲೆ 2 ಕೈಯಿಂದ ಈ ರೀತಿ ಕಾಣಿಸ್ತಿದೆ. ಒಂದು ಕೈಯಲ್ಲಿ ಇನ್ಷಿಯಲ್, ಒಂದು ಕೈಯಲ್ಲಿ ಹೆಸರನ್ನೇ ಬರೆದಿದ್ದೀನಿ. ನೋಡ್ತಿದ್ದೀರಲ್ಲ, ಕೈಗೆ ಮದರಂಗಿ ಬಂದಾಗಲೇ ಒಂದು ಚಂದ. ಮದುವೆ ಹೆಣ್ಣಿಗೆ ಕಳೆ ಹೆಚ್ಚೋದೆ ಮದರಂಗಿ ಬಿಟ್ಟ ಮೇಲೆ. ನೋಡ್ತಿದ್ದೀರಲ್ಲ, ಯಾರಿಗೆಲ್ಲ ಇದೇ ರೀತಿ ಮೆಹಂದಿ ಬಿಡಿಸ್ಕೊಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ಹೊಳಲಲ್ಲಿರೋ ನನ್ನ ಬೋಟಿಕ್ಕೆ ವಿಸಿಟ್ ಮಾಡಿ. ನೋಡಿ, ಕಾಲಿಗೆ ಬಿಟ್ಟಿರೋದು. ಫೈನಲ್ ಆಗಿ ಮೆಹಂದಿ ಲುಕ್ ಈ ರೀತಿ ಇದೆ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ವಿಡಿಯೋ ಇದಾಗಿತ್ತು. ಧನ್ಯವಾದಗಳು. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ